ಜಗತ್ತಿನಾಗ ನಾವು ಕೇಳಲಾರ್ದಂಥ ನೋಡಲಾರ್ದಂಥ ಕಾಣಲಾರ್ದಂಥ ಎಂತಿಂಥ ವಸ್ತುಗಳು ಸಹಿತ ದುಬಾರಿ ಅದಾವ್ರಿ. ನಾವು ಐಸ್ ಕ್ರೀಮ್ ತಿಂತವ್ರಲ್ಲ 10 ರೂಪಾಯಿ 20 ರೂಪಾಯಿ, ಭಾಳ ಆದ್ರೆ 50 ರೂಪಾಯಿ ಐಸ್ ಕ್ರೀಮ್ ತಿಂತವ್ರಪ್ಪ. ಐಸ್ ಕ್ರೀಮ್ನು 50 ರೂಪಾಯಿ 30 ರೂಪಾಯಿ ಅಂದ್ರೆ ನಾವು ಕಾಡಿ ಬೇಡಿ ಅವ್ವ ಅಪ್ಪನ ಕೇಳ್ರೆ 10 ರೂಪಾಯಿ ಐಸ್ ಕ್ರೀಮ್ ಕೊಡಿಸ್ಬೇಕಾರೆ ಅವರು ವಿಚಾರ ಮಾಡ್ತಾರೆ. ಆದ್ರೆ ಜಗತ್ತಿನಾಗ ಒಂದು ದುಬಾರಿ ಐಸ್ ಕ್ರೀಮ್ದು ವಿಷಯ ಹೇಳ್ಬೇಕಲ್ಲ ನಿಮ್ಗೆ, ಎಷ್ಟು ಕಿಮ್ಮತ್ತು ಐತೆ ನೋಡ್ರಿ. 60,000 ರೂಪಾಯಿದು ಒಂದು ಐಸ್ ಕ್ರೀಮ್ ಐತಿ. ಇದು ಎಲ್ಲಿ ಸಿಗ್ತೈತೆ ಅನ್ನೋದು ವಿಚಿತ್ರ ಅನಿಸಿರ್ಬೇಕಲ್ಲ ನಿಮಗೆ. ಐತಿ ಹೆಸರು ಬ್ಲ್ಯಾಕ್ ಡೈಮಂಡ್, ದುಬೈದಾಗ ಸಿಗ್ತೈತೆ ರೀ. ಇದಕ್ಕೆ 23 ಕ್ಯಾರೆಟ್ ಗೋಲ್ಡ್ ಹಾಕ್ತಾರಂತ, ಗೋಲ್ಡ್ ಪ್ಲೇಟ್ದಾಗ ಕೊಡ್ತಾರ, ಗೋಲ್ಡ್ ಚಮಚಾನೂ ಕೊಡ್ತಾರಂತ. ನೋಡ್ರಿ ಏನೇನೈತಿ. ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಅದಾವ್ರಿ. ಜಗತ್ತಿನ ದುಬಾರಿ ಬೆಲೆ ಲಕ್ಷ ರೂಪಾಯಿ ಕಿಮ್ಮತ್ತಿಗೆ ಮಾರ್ತಾವಂತ್ರಿ. ಇಂಥ ಐಸ್ ಕ್ರೀಮ್ಗಳು ನಾವು ತಿನ್ನಾಕ ನಮಗೆ ನೋಡೋಕೆ ಸಿಗೋದಿಲ್ರಿಪ್ಪ. ನಾವು ಮೊದಲ ಬಡತನದಿಂದ ಬಂದವ್ರ 5 ರೂಪಾಯಿ 2 ರೂಪಾಯಿ ಐಸ್ ಕ್ರೀಮು, ಈ 8 ಐಸ್ ಕ್ರೀಮ್ ಕಾಳು ಕಡಿ ಕೊಟ್ಟು ಹಳ್ಳ್ಯಾಗ ನಾವು ಆಹಾರ ಮನ್ಯಾಗಿನೂ ಕಾಳು ಕಡಿ ಕೊಟ್ಟು ಐಸ್ ಕ್ರೀಮ್ ತಿದ್ದು ಹೋಯ್ತಿಲ್ಲ ರೀ. ಈ ಐಸ್ ಕ್ರೀಮ್ ನೋಡ್ರೆ ಹೂಚ್ ಹಿಡಿಬೇಕ್ರಿಪ್ಪ. ಎಂತೆಂಥ ನೋಡ್ರಿ ಜಗತ್ತಿನಾಗ ಏನೇನದ ಅದ್ಭುತಗಳು. ಅದೇ ರೀತಿ ಇನ್ನು ಹೋಟೆಲ್ಗಳದ್ದು ಹೇಳ್ಕೊತ ಹೋಗ್ಕೊಂಡು ನೋಡ್ರಿ. ಜಗತ್ತಿನಾಗ ಲಾಜಿಂಗ್ ಬೋರ್ಡಿಂಗ್ ನಾವು ಹೋಗ್ತೀವಿ 500 300 200 ಒಂದು ರೂಮ್ ಸಿಕ್ಕರೆ ಸಾಕು ನಮಗೆ. ಆದ್ರೆ ಇವತ್ತು ಒಂದೊಂದು ಹೋಟೆಲ ಭಾರತ ದೇಶದಾಗೂ ಇಂತಿಂಥ ಕಿಮ್ಮತ್ತಿನ ಹೋಟೆಲ್ ಅದಾವ ಅನ್ನೋದು ನಾವು ತಿಳ್ಕೊಬೇಕಲ್ರಿ. ಆ ದೃಶ್ಯ ನೋಡಬೇಕು. ನಮಗೆ ಹೋಗಿ ಅಲ್ಲಿ ಇರೋಕ್ಕಾಗಲಿಲ್ಲ ಅಂದ್ರೂ ನೋಡ್ಯಾರ ಸಮಾಧಾನ ಪಡ್ಕೊಳ್ಳೋದ್ರಿಪ್ಪ ಅಷ್ಟೇ. ಅದರ ಸಲುವಾಗಿ ಒಂದು ಹೋಟೆಲ್ದು ಹೇಳ್ತಾನೆ ನೋಡ್ರಿ. ಮೊದಲನೇ ಹೋಟೆಲ ರಾಮ್ಬಾಗ್ ಪ್ಯಾಲೇಸ್ ಜೈಪುರ್ ನೋಡ್ರಿ. ಇದು 1835ರಾಗ ಸ್ಥಾಪಿತವಾದ ಈ ಹೋಟೆಲ ಜೈಪುರ್ ಮಹಾರಾಜ ಸವಾಯಿ ಮಾನ್ಸಿಂಗ್ ಸೆಕೆಂಡ್ ಮಹಾರಾಣಿ ಗಾಯತ್ರಿ ದೇವಿಯ ಖಾಸಗಿ ಹೋಟೆಲ್ ಗಾರ್ಡನ್ ಮಾಡಿ ಇಲ್ಲಿ ಪ್ರತಿಯೊಂದು ಸವಲತ್ತುಗಳು ಕೊಟ್ಟಾರ. ವಿಶೇಷ ವಿನ್ಯಾಸ ಕೊಟ್ಟಾರ, ಕಲಾಕೃತಿ ಕೊಟ್ಟಾರ, ಆರಾಮ್ ತಿರ್ಗಾಡಕ್ಕೆ ಗಿಡನ ಎಲ್ಲ ನಮೂನಿ TV, ಹೋಮ್ ಥಿಯೇಟ್ರ, ಮಸಾಜ್ ಪಾರ್ಲರ್ಗಳ ಎಲ್ಲ ಅದಾವ. ಆದರೆ ಬಾಡಿಗೆ ಕೇಳ್ತಾರೇನು? ಬಾಡಿಗೆ ಕೇಳ್ರ ಬಾಡಿಗೆಯಾಗ ನಾವು ಒಂದೊಂದು ಮನಿನ ತೊಗೊಂಡ್ಬಿಡ್ತೇವೆ ಖರೀದಿ. ಆದ್ರೆ ಇದ್ರ ಬಾಡಿಗೆ ನೋಡ್ರಿ ಎಂತೆಂಥವ್ರು ಹೋದಾರ ಈ ಹೋಟೆಲ್ದಾಗ ಹೋಗಿರೋರು. ದಿನಕ್ಕೆ 25,000 ರೂಪಾಯಿ ಬಾಡಿಗೆ ರೀ. 25,000ದಿಂದ ಪ್ರಾರಂಭ ಆಕೈತಿ. 10 ಲಕ್ಷ ರೂಪಾಯಿಗೆ ದಿನದ ಬಾಡಿಗೆಗೆ ಮುಕ್ತಾಯ ಆಕೈತಿ. ಯಪ್ಪ ಏನು ಅನಿಸೈತಿ ನೋಡ್ರಿ. ನಮ್ಮ ಹಾರ್ಟ್ ಬೀಟ್ ಡಗಡಗತ್ತಾವ. ಇಂತಿಂಥ 10 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ. ಇನ್ನು ನೋಡ್ರಿ ಮತ್ತೊಂದು 2ನೇ ಹೋಟೆಲ್ಗೆ ಬರ್ತಾನೆ ತಾಜ್ ಲೇಕ್ ಪ್ಯಾಲೇಸ್ ಉದಯಪುರ್. ನದಿಯ ನಡುಭಾಗದಲ್ಲಿರುವ ಅಪರೂಪದ ಸುಂದರ ಹೋಟೆಲ್. 1746ರಲ್ಲಿ ಸ್ಥಾಪಿತವಾದ ಈ ಪುರಾತನ ಹೋಟೆಲ್ ಮೇವಾಡದ ಮಹಾರಾಣಾ ಭಗತ್ ಸಿಂಗ್ ಸೆಕೆಂಡ್ ಇದನ್ನು ಸ್ಥಾಪನೆ ಮಾಡ್ಯಾನ್ರಿ. ಇತರದ ಬಾಡಿಗೆ ಕೇಳ್ರೆ ಏನಂತೀರಿ? 17,000ದಿಂದ 3 ಲಕ್ಷ ರೂಪಾಯಿವರೆಗೆ ಅಬ್ಬಬ್ಬಾ ಅಂತೀರಿ. ಇನ್ನು 3ನೇ ಹೋಟೆಲ್ಗೆ ಬರ್ತಾನೆ ನೋಡ್ರಿ ಓಬಿರಾಯ್ ಉದಯ್ ವಿಲಾಸ್ ಉದಯಪುರ್. ದುಬಾರಿ ಹೋಟೆಲ್ ರೀ. ಇದು ಭಾರಿ ಸುಂದರ ಕಲಾಕೃತಿ, ಮಾರ್ಬಲ್ ಕಲ್ಲಿನಾಗ ಕೂಡಿದ ಕಲೆ, ಒಳಗೆ ಕಲಾಕೃತಿ, ಸ್ವಿಮ್ಮಿಂಗ್ ಪೂಲ, ಮಸಾಜ್ ಸೆಂಟ್ರ್ಗಳ, ಪ್ರತಿಯೊಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡುವಂಥ ಸೆಂಟ್ರ್ಗಳು ಮಾಡ್ಕೊಂಡಾರ. ಖರೆ ಬಾಡಿಗೆ ಮಾತ್ರ ಕೇಳ್ರೆ 25,000ದಿಂದ ಪ್ರಾರಂಭ ಆಕೈತಿ. 2 ಲಕ್ಷ ರೂಪಾಯಿಗೆ ಮುಕ್ತಾಯ ಆಕೈತಿ. ಯಪ್ಪ ಅನ್ನಬಹುದ್ರಲ್ಲ. ಇನ್ನು 4ನೇ ಹೋಟೆಲ್ಗೆ ಬರ್ತಾನೆ ನೋಡ್ರಿ ಕುಮಾರ್ಕೋಮ್ ಲೇಕ್ ರಿಸಾರ್ಟ್ ಕೇರಳದಾಗ ರಮಣೀಯ ಸ್ಥಳ ನೋಡೋ ಸಲುವಾಗಿ ಈ ಹೋಟೆಲ್ ಮಾತ್ರ ಭಾರಿ ಐತ್ರಿ. ಈ ಹೋಟೆಲ್ ಜಗತ್ತಿನಾಗ ಪ್ರಸಿದ್ಧ ಆಗೈತೆ ಅಂತ 59 ರೂಮ್ ಅದಾವೆ ಈ ರಿಸಾರ್ಟ್ದಾಗ. ಆದರೆ ಇದ್ರ ಬಾಡಿಗೆ ಮಾತ್ರ 12,000ದಿಂದ 1.5 ಲಕ್ಷಕ್ಕೆ ನಿಂತೈತ್ರಿ. ಇದೊಂದು ಸ್ವಲ್ಪ ಏನೋ ಇಲ್ಲಿ ನಿಮಗೊಂದು ಸ್ವಲ್ಪ ಹೊಂದಬಹುದು. ಇದು ನಮಗಂತೂ ಹೊಂದೋಲ್ ಬಿಡ್ರೆ. ಇನ್ನು ಮುಂದೆ 5ನೇ ಹೋಟೆಲ್ಗೆ ಬರ್ತಾನೆ ನೋಡ್ರಿ ಓಬಿರಾಯ್ ಅಮರ್ ವಿಲಾಸ್ ಆಗ್ರಾದಾಗ ಐತ್ರಿ. ಇದೆಲ್ಲ ಮೊಘಲ್ ಸ್ಟೈಲ್ ಹೋಟೆಲ್. ಮೊಘಲ್ರಿದ್ರಿಗೂ ಐತಿಲ್ರಿ, 800 ವರ್ಷ ಆಳಿದವ್ರೆ. ಅವರು ತಮ್ಮ ಕಲಾಕೃತಿಯಿಂದ ಚಂದಂಗೆ ಸುಂದರವಾಗಿ ಮೊಘಲ ಡಿಸೈನ್ ಮಾಡ್ಯಾರ. ಇತರ ಬಾಡಿಗೆ 25,000ದಿಂದ 1.5 ಲಕ್ಷ ದಿನದ ಬಾಡಿಗೆ ರೀ. ಮತ್ತಿದೆ ಇನ್ನು 6ನೇ ಹೋಟೆಲ್ಗೆ ಬರ್ತಾನೆ ಲೀಲಾ ಪ್ಯಾಲೇಸ್ ನ್ಯೂ ದಿಲ್ಲಿ. ಈ ಹೋಟೆಲ್ ನೋಡ್ರಿ ಡಿಪ್ಲೊಮ್ಯಾಟಿಕ್ ಬಿಸ್ನೆಸ್ ಸೆಂಟರ್ ಸಲುವಾಗಿರೋದು. ದಿಲ್ಲಿಯಾಗ ವ್ಯಾಪಾರೋದ್ಯಮ ಇರ್ತಾರಲ್ಲ ದೊಡ್ಡ ಕೋಟ್ಯಾಧೀಶರ ತಮ್ಮ ವ್ಯಾಪಾರ ಸಲುವಾಗಿ ಹೋಗಿ ಇಳಿತಾರೆ. ಇಂಡಿಯನ್ ಕಲ್ಚರ್ ಐತಿ. 194 ಕೊಠಡಿಗಳು, ವಿಶೇಷ ಸುಸಜ್ಜಿತ ಹೋಟೆಲ್ಗಳ ಸಂಕೀರ್ಣ ಐತಿ ಇದು. ಆದರೆ ಇಲ್ಲಿ 80 ಸ್ವೀಟ್ ಕೊಡ್ತಾನಂತ ನೋಡ್ರಿಪ್ಪ ಹೋಟೆಲ್ದಾಗ. ಏನು ತಿನ್ನವ್ರ ಏನು ಬಿಡವ್ರ ನೋಡ್ರಿ. 15,000ದಿಂದ 3.5 ಲಕ್ಷ ತನಕ ಬಾಡಿಗೆ ಐತಿ ಅದು. ಇಂಥ ಹೋಟೆಲ್ಗಳು ಅದಾವು. ಇನ್ನು ನೋಡ್ರಿ 6ನೇ ಹೋಟೆಲ್ಗೆ ಬರ್ತಾನು. ಇನ್ನು ಓಬೇರಾಯ್ ರಾಜ್ ವಿಲಾಸ್ ಜೈಪುರ್ಗೆ ಬರ್ತಾನೆ ನೋಡ್ರಿ 7ನೇ ಹೋಟೆಲ್. ರಾಜಸ್ಥಾನದ 32 ಎಕರೆದಾಗ ಹೋಟೆಲ್, ಸುಂದರ ಹೋಟೆಲ್. 280 ವರ್ಷದ ಹಳೆಯದಾದ ಶಿವಮಂದಿರ ಐತ್ರಿ ಇದ್ರಾಗ. ಅದ್ರದ್ದೊಂದು ದರ್ಶನ ಸಿಗ್ತೈತಿ. ರಾಜ ಮಹಾರಾಜರ ಸ್ಟೈಲ್ನಾಗ ಊಟ ಉಪಚಾರ, ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಐತಿ, ಮಸಾಜ್ ಸೆಂಟ್ರ್ ಐತಿ, ಆಯುರ್ವೇದಿಕ್ ಐತಿ ಮತ್ತು ನ್ಯಾಚುರೋಪತಿ ಸಿಸ್ಟಮ್ ಐತಿ. 25,000ದಿಂದ 2 ಲಕ್ಷ ರೂಪಾಯಿ ಬಾಡಿಗೆ ನೋಡ್ರಿಪ್ಪ. ಇನ್ನು ಕೊನೆಯದು 8ನೇ ಹೋಟೆಲ್ ನೋಡ್ರಿ
ಒಂದು ದಿನಕ್ಕೆ ಲೀಲಾ ಪ್ಯಾಲೇಸ್ ಉದಯ್ಪುರ್ ಭಾರಿ ದುಬಾರಿ ಹೋಟೆಲ್, ಹೆರಿಟೇಜ್ ಹೋಟೆಲ್ ರೀ ಇದು, ರಾಜಸ್ಥಾನಿ ಪರಂಪರೆ ಹೋಟೆಲ್. 8 ಸಿಹಿ ಪದಾರ್ಥ ಕೊಡ್ತಾನೆ ಫ್ರೀ. ಪ್ರತಿಯೊಂದು ರೂಮ್ದಾಗ ಎಲ್ಲ ಥರ ಸೌಲಭ್ಯ ಇಟ್ಟ, ನ್ಯಾಚುರೋಪತಿ ಟ್ರೀಟ್ಮೆಂಟ್, ಸ್ಪಾ, ಮಸಾಜ್, ಸ್ವಿಮ್ಮಿಂಗ್. ದಿನಕ್ಕೆ 17,000ದಿಂದ 1 ಲಕ್ಷ ರೂಪಾಯಿ ಬಾಡಿಗೆ ಐತ್ರಿ. ಎಲ್ಲ ಊಟ ಗೀಟ ಸೇರಿ. ಇಂತಿಂಥ ಹೋಟೆಲ್ದಾಗ 10 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಟಿರುವಂಥ ಹೋಟೆಲ್ಗಳು ಭಾರತದಾಗ ಅದಾವ ಅಂದ್ರೆ ಎಂತೆಂಥ ಭಾರತದಾಗ ಇಂಥ ದುಬಾರಿ ಹೋಟೆಲ್ದಾಗ ಇರುವಂಥ ಎಂತೆಂಥ ಭಾರತೀಯರು ಅದಾರ, ಹೆಮ್ಮೆ ಪಡ್ಬೇಕಲ್ರಿ. ಅವ್ರವ್ರ ವ್ಯಾಪಾರ, ಕೈಗಾರಿಕೆ ಉದ್ಯಮಿ, ಲಕ್ಷಾಂತರ ಕೋಟ್ಯಾಂತರ ದೈನಂದಿನ ಉತ್ಪನ್ನ ಇರ್ತೈತೆ ರೀ. ಆ ಉತ್ಪನ್ನ ಪ್ರಕಾರ ಅವರು ಹೋಗ್ತಾರೆ. ಅದರ ಸಲುವಾಗಿ 8 ಹೋಟೆಲ್ಗಳು ಪರಿಚಯ ಮಾಡೀನಿ. ಐಸ್ ಕ್ರೀಮ್ ಎಷ್ಟು ದುಬಾರಿ ಅನ್ನೋದು ಅದನ್ನು ಪರಿಚಯ ಮಾಡಿಕೊಟ್ಟೇನಿ. ಇದನ್ನು ಸುದ್ದಿ ನೋಡಿ ಎಲ್ಲರಿಗೂ ತಿಳಿಸ್ರಿ. ಭಾರತದಾಗೂ ಇಂಥ ಹೋಟೆಲ್ ಅದಾವ್ರು, ಇಂಥ ಹೋಟೆಲ್ದಾಗ ಇರುವಂಥ ಭಾರತೀಯರು ಅದಾರ, ವಿದೇಶಿಗರು ಬರ್ತಾರೆ ರೀ. ಭಾರತೀಯರು ಈ ಹೋಟೆಲ್ಗಳು ಉಪಯೋಗ ಮಾಡ್ತಾರೆ ಅಂದ್ರೆ ಭಾರತ ಎಷ್ಟು ಶ್ರೀಮಂತ ಐತಲ್ರಿ. ಅದರ ಸಲುವಾಗಿ ಈ ಸುದ್ದಿ ಎಲ್ಲರಿಗೂ ತಿಳಿಸಿರಲ್ಲ. ಮತ್ತು ಆ ಹೋಟೆಲ್ಗಳ ದೃಶ್ಯಗಳು ಎಲ್ಲ ನೋಡ್ಕೊತ ಹೋಗ್ರಿ. ಮತ್ತು ಎಲ್ಲರಿಗೂ ತಿಳಿಸ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಂಬರ್ 1 ಚಾನಲ್ ಫಾಲೋ ಮಾಡಿರಿ. ಮತ್ತಿಂಥ ಅದ್ಭುತ ಸುದ್ದಿಗಳು ತೊಗೊಂಬರ್ತಾನೆ ಕಾಕ. ನಮಸ್ಕಾರ.